ನಮಗೆ ತಿಳಿಯಾಗಿರ್ಬೇಕಂತೀರಿ ನಾ ಬಂದಾಗ ಕೇಳಕ್ಕೆ ನಿಮ್ಮ ಮನಸ್ಸನ್ನ ಜಯ ಅನ್ನೋಲ್ಲ ಗೊತ್ತಾಗ ಈಗ ಸದ್ಯ ಏನೈತೆ ಅಂತಂದ್ರೆ ನಾವು ಇಲ್ಲಿ ಸುಳ್ಳಿಂದ ನಮ್ದು 20 ಎಕರೆ ಹೊಲ ಐತಿ. ಇಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅಬ್ಬಿನಬಾವಿ ಹುಬ್ಬಳ್ಳಿ ಒಳಗೆ ನಾವು ರೈತರು ಎಷ್ಟು ಉಪಯೋಗ ತಗೊಂತೀವಿ. ಆದ್ರೆ ರೈತ ಸಂಘಟನೆಯಿಂದ ಯಾಕೆ ಮನಸ್ತಾಪಾಗಿ ಏನು ನಾವು ಸಂಘಟನೆ ಈಗ ಸಂಘಟನೆ ಚಾಲುವಾಗಿ 41 ವರ್ಷ ಆದ ಅವಾಗ ಬಾಬುಕೋಟ್ ಪಾಟೀಲ್ ಅವರು ಸಂಘಟನೆ ಮಾಡೋದು ಅಂದ್ರೆ ನಾವು ನೆತ್ಕೊಂಡು ನೋಡ್ತಿದ್ದೀವಿ ಸಂಘ ಇದ್ದೀವಿ. ಅವಾಗೆಲ್ಲ ಇತ್ತು ಏನೇನೋ ಮನಸ್ತಾಪ ಆಗಿ ಆದ್ರೆ ಮಾಡಿದ್ದಂದ್ರೆ ಅದನ್ನೊಂದು ಬಂದ್ರೆ ಏನಾಗೈತೆ ಹೊಸ ಒಂದು ರೈತ ಸಂಘ ಒಂದು ಚುರುಕು ಮಾಡೋಣ ಅಂತೇಳಿ ನಾವೆಲ್ಲ ನಿಮ್ಮ ಮುಂದೆ ಸಣ್ಣ ಸಣ್ಣ ನಮ್ಮನ್ನ ಎತ್ತಿ ಆಡಿಸಿರಿ ನೀವು. ನಾವೀಗ ರೈತ ಸಂಘ ಇದೊಂದು ಮಾಡಕತ್ತೀವಿ. ಅದಕ್ಕೆ ದಯಮಾಡಿ ಏನಂತಂದ್ರೆ ಈಗ ಮ್ಯಾಲ ನೋಡಿದ್ರೆ ಬಿಜೆಪಿ ಬಂದೈತಿ, ಹುಡುಗ ನೋಡಿದ್ರೆ ಕಾಂಗ್ರೆಸ್ ಬಂದೈತಿ. 5 ವರ್ಷದ ಮಠ ಯಾವ ಎಲೆಕ್ಷನ್ ಮಾಡೋದಿಲ್ಲ ಏನಿಲ್ಲ ಎಂತೆಲ್ಲ ನಡುವೆ ನಾವು ಸಾರ್ವಜನಿಕರು ರೈತರು ಸಾಯುವುದರಲ್ಲಿ ಯಾಕಂತಂದ್ರೆ ಅವ್ರು ಮಾಡ್ತಾರೆ ಇವ್ರು ಮಾಡಕತ್ತ ನಡುವೆ ಯಾರು ಮಾಡಕ್ಕಾಗಲ್ಲ. ಅದಕ್ಕೆ ಏನೈತಲ್ಲ ನಾವು ಒಂದು ಬೋರ್ ಹೊಡಿಸಿದ್ವಿ ಅಂತಂದ್ರೆ 50 ರೂಪಾಯಿ ಬರೀ ಮುಂದಿದ್ರೆ ಆರಾಮ ಮಾಡ್ಕೊಂಡು ಬಂದಿದ್ವಿ. ಈಗ ಸದ್ಯ ಬರೀ ಒಂದು 10,000 ರೂಪಾಯಿ ಏನಾರ ಚಲೋ ಆಗೈತಿ ಅಂತಂದ್ರೆ ಡ್ರಿಲ್ ಇಳಿಸಕ್ಕ ಮಾಡಿದ್ವಿ. ಈಗ ಸದ್ಯ ಬೋರ್ ಹಾಕಿಸ್ಬೇಕಂತಂದ್ರೆ ಮಿನಿಮಮ್ 3 ರಿಂದ 5 ಲಕ್ಷ ರೂಪಾಯಿ ಇದ್ದ ನೀರು ಹೊರಗೆ ಬರ್ತೈತಿ. ಇಲ್ಲಿರಲ್ಲ ಅಂತದ್ದು ಖಾಸಗೀಕರಣ ಕಾಯ್ದೆ ತರದೈತಿ ಇಲ್ಲಿ ರಾಜ್ಯ ಸರ್ಕಾರದಾಗ. ಆ ನಂತರ ಒತ್ತು ಕೊಡಂತ ಹಿಂದ ನಮ್ಮ ರೈತರಿಗೆ ಕೊಡೋರಿಗೆಲ್ಲ ನಮ್ಮ ಜಮೀನು ಬೇಕಾದಂಗೆ ಮಾಡ್ಕೊಂಡು ಹೋದ್ರು. ಈಗ ಸದ್ಯ ಒತ್ತು ಕೊಡ ಯಾವ ಮೂಲೆಯಿಂದ ಬಂದೈತಿ 100 ವರ್ಷದಿಂದ ಇದ್ದಿದ್ದಲ್ಲಿ ಒತ್ತು ಕೊಡ ಅಂತೇಳಿ ರೈತರನ್ನ ಇದೊಂದು 17 ಸುತ್ತನ್ನ ತೆಗೆದಾರ. ಅದಕ್ಕೆ ಸರ್ ದಯಮಾಡಿ ನಾವು ರೈತರು ಎಚ್ಚೆತ್ತುಕೊಂಡು ಹಿಂದೇನೈತಲ್ಲ ಸಾರ್ವಜನಿಕರಿಂದ ಒಂದಿನ ಮೇಲಿಂದ ನಿಂತಾಗ ನಿಮಗೆ ಏನೋ ಬರಾಬರಿ ಬರಕೈತಿ ಅಂತೇಳಿ ಅದಕ್ಕೆ ನಾವು ಬರೋರು ನೀವು ಸಂಘಟನೆ ಮಾಡ್ಕೋರಿ ಅಂತಂದ್ರೆ ನಾವು 10 ವರ್ಷ ಆದ್ರೂ ನಮಗೂ ಸಾಕಾಗಿ ಹೋಗೈತಿ. ಅದಕ್ಕೆ ದಯಮಾಡಿ ಏನೈತಲ್ಲ ಇಲ್ಲಿ ಬರೀ ಒಂದು ಕೈಯಲ್ಲಿ ಏನೂ ಚಪ್ಪಾಳೆ ಆಗೋದಿಲ್ಲ, 2 ಕೈಲಿ ಯಾರು ಚಪ್ಪಾಳೆ ಆಗೋದಿಲ್ಲ. ಅದಕ್ಕೆ ಏನೈತಲ್ಲ ಧರ್ಮದ ಬಗ್ಗೆ ನಾವು ಹೇಳಿ ಅದಕ್ಕೆ ಏನೈತಿ MSP ಜಾರಿ ಮಾಡಕ್ ತಯಾರಿಲ್ಲ ಯಾರು ಕೇಂದ್ರ ಸರ್ಕಾರದಾಗ. ನಾವು ಬೆಳೆದಂತ ಬೆಳೆಗೆ ಬೇಕಾದ ಬೆಳೆಗೆ ಅದಕ್ಕೆ ಫಿಕ್ಸ್ ಪೆಟ್ರೋಲ್ಗೆ ರೇಟ್ ಐತಿ, ಕಬ್ಬಿಣಕ್ಕೆ ರೇಟ್ ಐತಿ, ಡೀಸೆಲ್ಗೆ ರೇಟ್ ಐತಿ. ರಾತ್ರಿ ರಾತ್ರಿ 12 ಗಂಟೆಗೆ ಮಾಲ್ ಸ್ಟಾಕ್ ಇಟ್ಕೊಳ್ಳೋ ಅದನ್ನ ಇರಿಸ್ತಾರ. ಮತ್ತೆ ನಮ್ಮ ರೈತರು ಜೋಳ ಭತ್ತ ಇವೆಲ್ಲ ಸ್ಟಾಕ್ ಇರ್ತಾವ. ಇದಕ್ಕೆ ಯಾಕೆ ನಾವು ಇಲ್ಲಿ ಮಟ್ಟನು ಮೋದಿ ಅಂತ ಹೇಳಿ 3 ಸಲ 4 ಸಲ ಆರಿಸ್ತೀವಿ ಅಂದ್ರು MSP ಜಾರಿ ಮಾಡ್ಯಾರ. ಕಾರ್ಯಕ್ರಮಕ್ಕೆ ಹೂವಂತಂದ್ರೆ ಆಗ್ಬಿಡ್ತೈತಿ. ಇನ್ನು 2 ವರ್ಷ ಆದ್ರೆ ವಯಸ್ಸಾದ ಏನು ಬರೋಕ್ಕಾಗೋದಿಲ್ಲ ಅಂತೇಳಿ ಬರೀ ಮನೆ ಮೇಲೆ ಹಾಕಿ ಹೋದ್ರೆ ಅವ್ರು ಕೊಡೋದು ರೈತರನ್ನ. ಅದಕ್ಕೆ ದಯಮಾಡಿ ಏನೈತಲ್ಲ ನಾವು ಎಚ್ಚರಗೊಳ್ಬೇಕು. ಈಗ ಏನೈತಲ್ಲ ರಾಜ್ಯ ಸರ್ಕಾರದಾಗ ಇವು ಒತ್ತು ಬೋರ್ಡ್ ತೆಗೆದಾರ. ಇಲ್ಲೇ ಬೆಟಗೇರಿಯಾಗ ಒಬ್ಬ ರೈತನ ಹಿಂಗ ಮಾಡಿದ್ರೆ ನಾವೆಲ್ಲ
ಇನ್ನೂ ಎಷ್ಟು